ವಿಕಾಸ್ ಬಗ್ಗೆ ಎಲ್ಲ ನಿಜನೂ ಹೇಳಿದ್ಲು ತಾತ. ನಿಜನಾ? ಏನದು? ನಿಜ ಅಂದ್ರೆ ಅದು ವಿಕಾಸ್ ಅವನಿನ ಎಷ್ಟೆಲ್ಲ ಇಷ್ಟಪಡ್ತಿದ್ದಾನೆ ಅಂತ ವಿವರವಾಗಿ ಹೇಳ್ದೆ ಮಾವ, ಅಷ್ಟೇ. ನೀವ್ ಯೋಚನೆ ಮಾಡಿದ್ದು ಕರೆಕ್ಟ್ ಆಗೇ ಇದೆ ಅನ್ನಿಸ್ತಿದೆ. ವಿಕಾಸನ್ನ ಕಾವ್ಯಂಗೆ ಕೊಟ್ಟು ಮದ್ವೆ ಮಾಡೋಣ. ನೋ, ಇಲ್ಲ, ಬೇಡ. ಇನ್ನ ಟಾಪಿಕ್ನೇ ಬಿಟ್ಬಿಡಿ ಅತ್ತೆ. ಈಗಷ್ಟೇ ಎಲ್ರೂ ಹುಲಿಗಳು ಗರ್ಜಿಸ್ದ ಹಾಗೆ ನಮ್ಮೇಲ್ ಕೋಪ ಮಾಡ್ಕೊಂಡಿದ್ರಿ, ಇವಾಗೇನ್ ಹೀಗ್ ಮಾತಾಡ್ತಿದ್ದೀರಾ? ನೀನ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಅಮ್ಮ. ಎಷ್ಟೇ ಬೇಡ ಅಂದ್ರು ಅವನೇ ಕೂಡ ನನ್ ಮಗಳ ಥರನೇ ಅಲ್ವಾ. ಅವನಿಗೆ ಬಂದಿರೋ ಸಂಬಂಧನ ನನ್ನ ಮಗಳಿಗೆ ಅಂತ ಅನ್ನೋದು ಸರಿಯಲ್ಲ. ಅವನಿಗೆ ಒಳ್ಳೆ ಸಂಬಂಧದ ಜೊತೆ ಮದ್ವೆ ಮಾಡ್ಸಿದ್ರೆ ಅದ್ರಲ್ಲಿ ಪುಣ್ಯ ನನಗೂ ಬರುತ್ತೆ. ಅಮ್ಮಮ್ಮ, ನನ್ಗೆ ಜೀವನ ಪರ್ಯಂತ ಮದ್ವೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ಗೆ ವಿಕಾಸ್ ಅಂತೂ ಬೇಡ, ಬೇಡವೇ ಬೇಡ. ಅವನಿನೇ ಕೊಟ್ಟು ಮದ್ವೆ ಮಾಡಿ. ನನ್ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಕೇಳ್ದಾಗಿಂದ ನಾವು ತುಂಬಾ ಯೋಚನೆ ಮಾಡಿದ್ವಿ. ಕೊನೆಯದಾಗಿ ನಾವು ನಿರ್ಧಾರ ತಗೊಂಡ್ಮೇಲೆ ನಿಮ್ ಮನ್ಸು ಬದ್ಲಾಗೋಯ್ತು. ನಮ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ನಡೀರಿ. ಅಮ್ಮಯ್ಯ, ದೊಡ್ಡ ಗಂಡಾಂತರ ತಪ್ಪೋಯ್ತು. ನನ್ನನ್ನು ಕೇಳ್ದೇನೆ ಇನ್ನೊಂದ್ಸಲ ಇಂಥ ಕೆಲ್ಸಗಳನ್ನ ಮಾಡಬೇಡಿ. ಅವನಿ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ? ಯಾಕೆ? ಪಾಪ, ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಅವನಿಯವರೇ, ನಾನು ಏನೇನೋ ಮಾತಾಡಬೇಕು ಅಂತ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ಆದ್ರೆ ಅನ್ಕೊಂಡಿದ್ದೇನೂ ಮಾತಾಡೋದಕ್ಕಾಗ್ಲಿಲ್ಲ. ನನಗೆ ಹುಡುಗಿರ ಹತ್ರ ಅಷ್ಟಾಗಿ ಮಾತಾಡೋದಕ್ಕೆ ಬರಲ್ಲ. ಹುಡುಗಿರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತನೂ ಗೊತ್ತಿಲ್ಲ. ಬಟ್ ಹೊರಗಡೆ ಸೊಸೈಟಿ ಹಾಗಿಲ್ಲ. ಒಂದೇ ಸಾರಿ 4-5 ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡೋ ಹುಡುಗರಿದ್ದಾರೆ. ಮೊದಲನೇ ನೋಟದಲ್ಲೇ ನೀವು ನನಗಿಷ್ಟ ಆದ್ರಿ. ನಿಮ್ಮನ್ನು ಮದುವೆ ಆಗೋ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ನಾನು ನಿಮಗೆ ಅವಸರ ಮಾಡ್ತಿಲ್ಲ. ಯೋಚನೆ ಮಾಡಿನೇ ನಿರ್ಧಾರ ತಗೊಳ್ಳಿ. ನೋ ಅಂತ ಮಾತ್ರ ಹೇಳಬೇಡಿ. ನಾನು ಚಿಕ್ಕ ಹೃದಯ ತಡ್ಕೊಳ್ಳಲ್ಲ. ನಮ್ಮ ಮ್ಯಾರೇಜ್ ಬೇಗ ಆಗೋದ್ರೆ ದುಬೈಗೆ ಹೊರಟೋಗ್ಬೋದು. ನನ್ನ ಸಾಮ್ರಾಜ್ಯಕ್ಕೆ ನಿಮ್ಮನ್ನ ಮಹಾರಾಣಿಯಾಗಿ ಮಾಡ್ತೀನಿ. ಓಕೆ ರೀ, ನಾನು ಹೊರಡ್ತೀನಿ. ನೀವು ಒಳಗಡೆ ಹೋಗಿ. ಎಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರೆ.
ಒಳ್ಳೆ ಒಂಥರ ನಡ್ಸೋದು, ಒಳ್ಳೆತನನ ಪ್ರೆಸೆಂಟ್ ಮಾಡೋದು ಅಂದ್ರೆ ತುಂಬ ತುಂಬ ಕಷ್ಟ. ನಾನು ರಾಮನ್ ಹಾಗೆ ನಿನ್ ಮುಂದೆ ಒಳ್ಳೆಯವನಾಗಿ ನಡ್ಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಮೇಲೆ ನಿನಗೆ ಒಳ್ಳೆ ಒಪಿನಿಯನ್ ಬಂದಿರುತ್ತೆ, ನೀನು ಓಕೆ ಅನ್ಬೇಕು. ನನ್ನ ನೋ ಅಂದ್ರೆ ಮಾತ್ರ ಮುಂದೆ ನಡೆಯೋದನ್ನ ಯಾರ ಕೈಯಿಂದನೂ ತಡೆಯೋದಕ್ಕಾಗಲ್ಲ. ಅವನಿ, ನೀನ್ ನನ್ನಿಂದ ಕೆಲವು ಗಂಟೆ ದೂರ ಆದ್ರೇ ತಡ್ಕೊಳಕ್ಕಾಗ್ಲಿಲ್ಲ. ನೀನಿಲ್ದೆ ನಾನು ಬದುಕೋದಿಲ್ಲ. ಮನಸ್ಸಾಕ್ಷಿನೇ ಎದುರು ಹಾಕೊಂಡು ಹೋದೆ. ಎಷ್ಟು ನೋವು ಪಟ್ಟಿರ್ತೀಯೋ ನಾನು ಅರ್ಥ ಮಾಡ್ಕೊಂಡೆ. ನಿನಗೆ ನೋವಾಗೋ ಪ್ರತಿ ವಿಷಯಕ್ಕೂ ನಾನೇ ಕಾರಣ ಆಗ್ತಾ ಇದ್ದೀನಿ. ನನ್ನ ಕ್ಷಮಿಸು. ನಾನ್ ಮತ್ತೊಬ್ರಿಗೆ ಹೆಂಡತಿ ಆಗೋಳು ಅಂತ ಮನೇಲಿ ಎಲ್ರೂ ಅಂತಿದ್ರೆ ಆ ಮಾತನ್ನ ಕೇಳಿಸ್ಕೊಳಕ್ಕೆ ನರಕ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ನಾನು ಇನ್ನೊಬ್ಬ ಗಂಡಸಿನ ಜೊತೆ ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿದ್ಮೇಲೆ ಸಾಯೋದೆ ಮೇಲು ಅನ್ನೋ ಹಾಗೆ ಮಾಡ್ತು. ನಾನು ವಿಕಾಸ್ ಜೊತೆ ಹೋಗೋದಕ್ಕೆ ಭಯಪಟ್ಟಿದ್ದೆ. ಆದ್ರೆ ನಾನು ಯಾಕೆ ಹೋದೆ ಅಂದ್ರೆ ನಮ್ಮ ವಿಷಯ ಹೇಳಿ ನಮಗೆ ಹೆಲ್ಪ್ ಮಾಡು ಅಂತ ಕೇಳೋಣ ಅಂತ ಹೋದೆ. ನಮ್ಮ ವಿಷಯನ ಹೇಳಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ಭಾವ ಬಂದ್ಬಿಟ್ರು. ಹೇಳೋದಕ್ಕೆ ಆಗ್ಲಿಲ್ಲ. ವಿಕಾಸ್ ಹತ್ರ ಹೇಳೋದು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತಲ್ಲ ಅವನಿ. ಅವನ್ ಸಪೋರ್ಟ್ ಮಾಡ್ತಾನಂತ ನೀನ್ ಹೇಗೆ ಅನ್ಕೊಂಡೆ? ವಿಕಾಸ್ ನನಗೆ ನಿಹಾರಿಕಾ ತರ ಕನ್ನಿಂಗ್ ತರ ಅನ್ನಿಸ್ಲಿಲ್ಲ ರೀ. ವ್ಯಕ್ತಿ ತುಂಬಾ ಒಳ್ಳೆಯವನು. ಓಪನ್ ಆಗಿ ತಾಳ್ಮೆಯಿಂದ ಮಾತಾಡ್ತಾ ಇದ್ದಾನೆ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಬ್ರಾಡ್ ಮೈಂಡ್ ಇರೋನವನು. ಇವತ್ತಾಗದೆ ಇರ್ಬೋದು, ನಾಳೆ ಮತ್ತೊಂದು ಅವಕಾಶನ ಕ್ರಿಯೇಟ್ ಮಾಡ್ಕೊತೀನಿ. ನಿಹಾರಿಕಾ ಗೊತ್ತಾಗದೇ ಇರೋ ಹಾಗೆ ವಿಕಾಸ್ನ ಭೇಟಿ ಮಾಡ್ತೀನಿ. ನಮ್ಮ ಮದುವೆ ವಿಷಯನ ಹೇಳಿ ಹೆಲ್ಪ್ ಮಾಡೋದಕ್ಕೆ ಕೇಳ್ತೀನಿ. ಏನ್ ಯೋಚಿಸ್ತಾ ಇದ್ದೀರಾ? ಅವನು ಒಳ್ಳೆಯವನೇ ಆಗಿರ್ಬೋದು, ಬಟ್ ನೀನ್ ಹೇಳೋದನ್ನ ಒಳ್ಳೆತನದಿಂದ ರಿಸೀವ್ ಮಾಡ್ಕೋತಾನ ಅನ್ನೋದು ಸ್ವಲ್ಪ ಅನುಮಾನ. ಏನೂ ಮಾಡದೇ ಇರೋದಕ್ಕಿಂತ ಏನೋ ಒಂದು ಪ್ರಯತ್ನ ಮಾಡೋದು ಒಳ್ಳೇದೇನೆ ಅಲ್ವಾ ರೀ? ದೇವ್ರು ನಮ್ಮ ಪರವಾಗಿ ನಿಂತು ವಿಕಾಸ್ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರೆ ಇನ್ನು ನಮ್ಮನ್ನು ಬೇರೆ ಮಾಡೋದಕ್ಕೆ ನಿಹಾರಿಕೆಯಿಂದ ಸಾಧ್ಯ ಆಗಲ್ಲ. ನಿಮ್ಮಿಬ್ರು ಮಧ್ಯ ಏನೋ ಇದೆ ಅಂತ ನಿಹಾರಿಕಾ ಹೇಳಿದ ಕ್ಷಣದಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ನಿಮ್ಮಿಬ್ಬರನ್ನ ನಾನ್ ಬೇರೆ ಮಾಡ್ತೀನಿ, ನಿನ್ನನ್ನ ನಾನು ಸ್ವಂತ ಮಾಡ್ಕೋತೀನಿ. ನಮಗ್ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾ ಇದೆ ರೀ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಹೆಂಡತಿಯಾಗಿ ಸೊಸೆಯಾಗಿ ಗುರುತಿಸ್ಕೊಳ್ಳೋಕ್ಕೋಸ್ಕರ ನೀನ್ ಪಡ್ತಿರೋ ಕಷ್ಟ ನೋಡ್ತಾ ಇದ್ರೆ ನನಗೆ ತುಂಬಾ ನೋವಾಗ್ತಿದೆ. ವಿಕಾಸ್ ಜೊತೆ ಹೊರಗಡೆ ಹೋಗಿ ವಾಪಸ್ ಮನೆಗೆ ಬಂದಾಗಿಂದ ಎದುರುಗಡೆ ಬರ್ದೇನೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ. ಇವಾಗ ಮ್ಯಾಟರ್ ಓಪನ್ ಮಾಡಿಸ್ಬೇಕು. ಅತ್ತೆ, ಏನಮ್ಮ? ಎಲ್ಲರೂ ಒಂದು ವಿಷಯ ಮರ್ತೋಗಿದ್ದೀವಿ. ಏನದು? ಅವನೇನೋ ವಿಕಾಸ್ನ ಏಕಾಂತವಾಗಿ ನಾವು ಹೊರಗಡೆ ಕಳಿಸಿದ್ವಿ. ಅವನಿ ವಾಪಸ್ ಬಂದ್ಮೇಲೆ
ಸಮಾಚಾರ ಹೇಳಲೇ ಇಲ್ಲ. ಕೊಡಿ ಅವನಿ, ಈ ವಾಟರ್ ಕೊಡಿ. ಊಟ ಮಾಡ್ಬೇಕಾದ್ರೆ ನಿಹಾರಿಕಾಗೆ ಎಷ್ಟು ಸರಿ ಹೀಗಾಗಿದೆ. ಯಾವಾಗಾದ್ರೂ ಹೀಗ್ ಪ್ರೀತಿಯಿಂದ ನೀರ್ ಕೊಟ್ಟಿದ್ಯಾ ಶ್ರೀಕರ್? ನೀವು ಹೀಗೆ ಪ್ರತಿಯೊಂದನ್ನು ನೆಗೆಟಿವ್ ಆಗಿ ತಗೋಬೇಡಿ. ಅದಕ್ಕೆ ಲಾವಣ್ಯ ಹೇಳಿದ್ದು ನಿಜನೇ ಅಲ್ವೇನೋ? ನಮ್ ಮದ್ವೆ ಆದ್ಮೇಲೆ ನಮ್ ಯಜಮಾನ್ರು ನನ್ನ ಚೆನ್ನಾಗೇ ನೋಡ್ಕೋತಾರೆ ಬಿಡಿ. ಅಲ್ಲಿವರೆಗೂ ಅತಿಥಿನೇ ಗೌರವಿಸೋದಕ್ಕೆ ಬಿಡಿ. ನನಗ್ ಹೋಗುವಂಥದ್ದು ಏನೂ ಇಲ್ಲ. ಆದ್ರೂ ನಾನು ವಿಕಾಸ್ ಬಗ್ಗೆ ಮಾತಾಡ್ತಿದ್ದ ಹಾಗೆ ಅದ್ಯಾಕೆ ಹೀಗಾಯ್ತು? ನಾವು ಲಕ್ಷ ಸಲ ಕೇಳಿದ್ರೂ ಹೇಳಲ್ಲ. ನೀವೇ ಕೇಳಿ ಅಮ್ಮಮ್ಮ. ಆಮೇಲೆ ಕೇಳ್ತೀನಿ ಬಿಡಮ್ಮ. ಇವಾಗ ಭಾರ ಏನಾದ್ರೂ ಹೊರ್ತಿದ್ದಾಳಾ? ಕೇಳಿ ಅಮ್ಮಮ್ಮ. ಅಮ್ಮ ಅವನಿ, ನಾನೇ ಕೇಳೋಣ ಅಂತ ಅನ್ಕೊಂಡಿದ್ದೆ. ವಿಕಾಸ್, ನೀನು ಪ್ರೇಮ ಪಕ್ಷಿಗಳ ಹಾಗೆ ಹೊರಗಡೆ ಹೋಗಿದ್ರಿ ಅಲ್ವಾ? ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ರಾ? ಅಮ್ಮ, ಅವಳಿಗೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಇವಾಗ ಟಾಪಿಕ್ ಏನಕ್ಕಮ್ಮ? ಮದ್ವೆ ಆಗೋ ಹುಡ್ಗಿ ಮಧ್ಯ ಎಂಥ ಫೀಲಿಂಗ್ಸ್ ಇರತ್ತೋ, ಎಂಥ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕಲ್ವ ಶ್ರೀಕರ್ ಅವ್ರೆ? ಇಲ್ಲಿ ಹೊರಗ್ನವ್ರು ಯಾರಿದಾರಮ್ಮ? ಎಲ್ಲ ನಮ್ಮವರೇ ಅಲ್ವಾ? ನಮ್ಮ ಹತ್ರ ಹೇಳಕ್ ಮುಜುಗರ ಎಂತದು? ಅವನಿ ಕಷ್ಟ ಪಡೋ ತರ ಕಾಣಿಸ್ತಿಲ್ಲ, ನಾಚಿಕೆ ಪಡೋ ತರ ಇದೆ. ಹೇಳಮ್ಮ. ನಮ್ ವಿಕ್ಕಿ ಮಾತ್ರ ಅವನಿನ ತುಂಬಾ ಇಷ್ಟಪಡ್ತಿದ್ದಾನೆ. ನೀನ್ ಹೇಳು ಅವನಿ. ವಿಕಾಸ್ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಒಳ್ಳೆಯವರೇನೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ. ಮೇಲ್ಗಡೆ ಕಾಣಿಸೋ ಅಂತ ಒಳ್ಳೆಯವನಲ್ಲ ಅವನು, ಪರಮ ನೀಚ. ನಮ್ ವಿಕ್ಕಿ ಸಕಲ ಗುಣ ಉಳ್ಳಂಥ ರಾಮ ಅಲ್ಲ, ಸಕಲ ಕೆಟ್ಟ ಗುಣಗಳಿರೋ ರಾಕ್ಷಸ. ಅವನ್ ವಿನಯ, ಪದ್ಧತಿ ಎಲ್ಲ ಚೆನ್ನಾಗಿದೆ. ಅವನ್ ವರ್ತನೆ ಇಷ್ಟ ಆಗೋ ಥರ ಇದೆ. ಅವನ್ ಕ್ಯಾರೆಕ್ಟರ್ ವಿಷಯದಲ್ಲಿ ತಪ್ಪು ಹುಡ್ಕೋದಕ್ಕೆ ಯಾವ ಚಿಕ್ಕ ಮಿಸ್ಟೇಕು ಕಾಣಿಸ್ಲಿಲ್ಲ. ಅವನನ್ನು ಯಾವ ಹುಡುಗಿ ಬೇಕಿದ್ರೂ ಇಷ್ಟಪಡ್ತಾಳೆ. ಒಟ್ನಲ್ಲಿ ವಿಕಾಸ್ ಟ್ರಾಪಿಗೆ ಬಿದ್ದಿದ್ದಾಳೆ. ಯಾವುದೇ ಹೆಣ್ಣಾದ್ರೂ ಇಷ್ಟಪಡ್ತಾಳೆ ಅನ್ನೋದಲ್ಲ, ನೀನ್ ಇಷ್ಟಪಡ್ತೀಯೋ ಇಲ್ವೋ ಅದನ್ನ ಹೇಳು. ಅವನ್ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ರೆ ಹೇಳಿದ್ಲು. ಇಷ್ಟ ಕಷ್ಟ ಅಂತ ಮತ್ತೇನಕ್ಕೆ ಏನೇನೋ ಕೇಳ್ತಿದ್ದೀರಾ? ಅವನಿ ಕೇಳಿದ್ರೆ ಮಧ್ಯದಲ್ಲಿ ನೀನ್ ತಲೆ ಹಾಕ್ತಿದ್ಯಲ್ಲ ಶ್ರೀಕರ್. ವಿಕಾಸ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನಿನ್ಗಿಷ್ಟನಾ ಇಲ್ವಾ? ಇಷ್ಟ ಆಗಿದಾನ ಇಲ್ವಾ? ಅದನ್ನ ಹೇಳು ಅವನಿ. ಅವನ್ ಕ್ವಾಲಿಟೀಸ್ ವಿಷಯದಲ್ಲಿ ಒಳ್ಳೆ ಅಭಿಪ್ರಾಯನೇ ಹೇಳ್ತಿದ್ದಾಳಲ್ಲಮ್ಮ. ಅಭಿಪ್ರಾಯ ಬೇರೆ, ಒಪ್ಕೊಳ್ಳೋದು ಬೇರೆ ಅಪ್ಪ. ಅದು ನಿಜಾನೇ ಬಿಡು. ಅಮ್ಮ ಅವನಿ, ವಿಕಾಸ್ನ ಮದ್ವೆ ಆಗೋದಕ್ಕೆ ನಿನಗೆ ಯಾವುದೇ ರೀತಿ ಅಭ್ಯಂತರನೂ ಇಲ್ಲ ಅಲ್ವಾ? ಇನ್ನೊಂದ್ ದಿನ ವೇಟ್ ಮಾಡಿ. ನನ್ನ ಅಭಿಪ್ರಾಯದಲ್ಲಿ ಯಾವುದೇ ತೊಂದರೆನೂ ಇಲ್ಲದೆ ಇರೋ ಹಾಗೆ ಹೇಳ್ಬಿಡ್ತೀನಿ. ಮತ್ತೆ ಈ ನೆಪ ಯಾಕೆ? ಇದೇನೋ ವಿಚಿತ್ರವಾಗಿದೆ. ಅಯ್ಯೋ, ನಾಳೆವರೆಗೂ ಇರಿ ಅಂತಿದ್ದಾಳೆ ತಾನೆ, ಸ್ವಲ್ಪ ಇರಿ. ಯಾಕೆ ಅವಳಿಗೆ ಅಷ್ಟೊಂದು ತೊಂದರೆ ಕೊಡ್ತಿದ್ದೀರಾ? ಸರಿನಮ್ಮ, ನೀನ್ ಹೇಳ್ದಾಗೇನೆ ನಾವೆಲ್ಲರೂ ನಾಳೆವರೆಗೂ ಕಾಯ್ತೀವಿ. ಈಗ ಎಲ್ರೂ ನೆಮ್ಮದಿಯಾಗಿ ಊಟ ಮಾಡಿ. ಎಲ್ರೂ ಊಟ ಮಾಡಿ.
ಇಷ್ಟ ಇಲ್ಲ ಅಂತ ಹೇಳ್ದೇನೆ ಯಾಕೆ ಮುಂದೂಡ್ತಿದೀಯಾ? ಹಾಗೆ ಹೇಳಿದ್ರೆ ಯಾರೂ ಇಷ್ಟು ಸೈಲೆಂಟಾಗಿ ಊಟ ಮಾಡಿ ಹೋಗ್ತಾ ಇರಲಿಲ್ಲ. ತರ್ತರವಾದ ಪ್ರಶ್ನೆಗಳಿಂದ ಚುಚ್ಚು ಮಾತಾಡ್ತಾ ಇದ್ರು. ಅದಕ್ಕೆ ನಾಳೆ ವಿಕಾಸ್ನ ಭೇಟಿ ಮಾಡಿ ನಮ್ಮ ಮದುವೆ ಬಗ್ಗೆ ಎಲ್ಲ ವಿಷಯನೂ ಹೇಳಿಬಿಟ್ಟು ವಿಕಾಸ್ ಮುಖಾಂತರ ಅವನಿ ಜೊತೆ ಮದುವೆ ಬೇಡ ಅಂತ ಹೇಳಿಸ್ತೀನಿ. ಆಗ ಯಾವ ಜಗಳನೂ ಆಗಲ್ಲ. ಒಳ್ಳೆ ಯೋಚನೆನೆ. ಅವನ್ ಅರ್ಥ ಮಾಡ್ಕೊಂಡ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ವಿಕಾಸ್ ಬಗ್ಗೆ ಹೇಳಬೇಕು ಅಂದರೆ ಅವರು ಒಳ್ಳೆಯವರೇನೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋ ವ್ಯಕ್ತಿ. ಅವನ ವಿನಯ ಪದ್ಧತಿ ಎಲ್ಲ ಚೆನ್ನಾಗಿದೆ. ಅವನ ವರ್ತನೆ ಇಷ್ಟ ಆಗೋ ಥರ ಇದೆ. ಅವನ ಕ್ಯಾರೆಕ್ಟರ್ ವಿಷಯದಲ್ಲಿ ತಪ್ಪು ಹುಡ್ಕೋದಕ್ಕೆ ಯಾವ ಚಿಕ್ಕ ಮಿಸ್ಟೇಕು ಕಾಣಿಸ್ಲಿಲ್ಲ. ವಿಕಾಸ್ ಬಗ್ಗೆ ಅವನಿ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ಲು. ಅಂದ್ರೆ ನಮ್ ವಿಕಾಸ್ ಆ ರೇಂಜರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ಆದ್ರೆ ಶ್ರೀಕರ್ ಜೊತೆ ತಾಳಿ ಕಟ್ಟಿಸ್ಕೊಂಡಿರುವ ಅವನಿ ತನ್ನ ಕತ್ತಿಗೆ ಮತ್ತೊಂದು ತಾಳಿ ಬೀಳತ್ತೆ ಅನ್ನೋ ವಿಷಯ ಗೊತ್ತಿದ್ದು ಯಾಕೆ ಕೋಲಾಗಿ ಕಾಣಿಸ್ತಿದ್ದಾಳೆ? ನನ್ಗಿಂತ 10 ಹೆಜ್ಜೆ ಮುಂದೆ ಇಟ್ಟು ಏನಾದ್ರೂ ಪ್ಲಾನ್ ಮಾಡ್ತಿದ್ದಾಳ? ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ನೀನು ಸೂಪರ್ ನಿಹಾರಿಕಾ. ಸರಿಯಾದ ಸಮಯ ನೋಡ್ಕೊಂಡು ಅವನಿನ ಸಿಕ್ಕಾಕ್ಸ್ದೆ. ಸರಿಯಾಗಿ ಸಿಕ್ಕಾಕೊಂಡ್ಲು. ಥ್ಯಾಂಕ್ಸ್. ಎಷ್ಟೇ ದೊಡ್ಡ ಕುಂಬಳಕಾಯಿ ಆದ್ರೂ ಕತ್ತಿ ಪೆಟ್ಟಿಗೆ ಸುಲಭ ಅನ್ನೋ ಹಾಗೆ ಆ ಅವನಿ ಎಷ್ಟೇ ಆಟ ಆಡಿದ್ರು ನಿನ್ ಮುಂದೆ ತಲೆ ತಗ್ಗಿಸ್ಲೇಬೇಕು. ನನ್ನ ಸರಿಯಾಗಿ ಸಿಕ್ಕಾಕ್ಸಿದ್ದೀನಿ ಅಂತ ನೀನು ಸೆಲೆಬ್ರೇಷನ್ಸ್ ಮಾಡ್ಕೊಂತಿರೋ ಹಾಗಿದೆ. ನಿಂಗೆ ಅಷ್ಟೆಲ್ಲ ಅವಕಾಶ ಕೊಡೋದಿಲ್ಲ ನಿಹಾರಿಕಾ. ಎಲ್ಲ ನೀನ್ ಆಡಿಸ್ದ ಹಾಗೆ ಆಡ್ತಿದೆ. ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೀತಿದೆ. ಅವನಿಗೆ ವಿಕಾಸ್ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದಕ್ಕೆ ಅವನಿ ವಿಕಾಸ್ ಮದುವೆ ಬೇಗ ಆಗೋಗ್ಬೇಕು ಅಂತ ಕೇಳ್ಕೊತಿದ್ದೀನಿ. ಯಾಕಂದ್ರೆ ವಿಕಾಸ್ ಕೈಯಲ್ಲಿ ಆ ಅವನಿ ಟಾರ್ಚರ್ ಅನುಭವಿಸೋದನ್ನ ನಾನು ನನ್ನ ಕಣ್ಣಾರೆ ನೋಡಿ ಖುಷಿ ಪಡ್ಬೇಕು. ಅವನಿ ಮೇಲೆ ನನ್ಗಿಂತ ಜಾಸ್ತಿ ರಿವೆಂಜ್ ನಿನ್ಗೆ ಇರೋ ಹಾಗಿದೆ. ಇರಲ್ವಾ ಮತ್ತೆ? ಆ ಅವನಿ ಏನಾದ್ರೂ ನಮ್ಮನೆಗೆ ಗೆಸ್ಟ್ ಆಗಿ ಕಾಲಿಟ್ಟು ನನ್ ಪಾಲಿಗೆ ಗೋಸ್ಟ್ ಆಗಿ ಬದ್ಲಾಗ್ಲಿಲ್ಲ ಅಂದಿದ್ರೆ ಶ್ರೀಕರ್ ಮಾವನ್ನ ಹೇಗಾದ್ರೂ ಮಾಡಿ ಮದ್ವೆ ಮಾಡ್ಕೊಳ್ತಿದ್ದೆ. ಶ್ರೀಕರ್ನ ನನಗೋಸ್ಕರ ಅಂತ ದೇವ್ರು ಬರ್ದ್ಮೇಲೆ ನಿನಗ್ ಹೇಗ್ ಸಿಗ್ತಾರೆ ಕಾವ್ಯ? ಅದು ಸರಿ, ಆದ್ರೆ ನನ್ಗೊಂದು ಚಿಕ್ಕ ಸಂದೇಹ. ಪೃಥ್ವಿರಾಜ್ ಅವ್ರ ರೋಗ ನಿಮ್ಗಂಟಿರೋ ಹಾಗಿದೆ. ನಿಮ್ ಸಂದೇಹ ಏನು ಅಂತ ಹೇಳಿ. ವಿಕಾಸ್ ಬಗ್ಗೆ ಅಮ್ಮ ಅವಳನ್ನ ಕೇಳಿದಾಗ ಪೂರ್ತಿ ಅಭಿಪ್ರಾಯನ ನಾಳೆ ಹೇಳ್ತೀನಿ ಅಂತ ಹೇಳಿದಾಳೆ. ಅಂದ್ರೆ ಅದ್ರಲ್ಲಿ ಏನೋ ಸಂಚಿದೆ ಅಂತ ಅರ್ಥ. ಇನ್ನೇನಿರುತ್ತೆ ಅತ್ತಿಗೆ? ಏನೂ ಇರಲ್ಲ. ಸೆಂಟಿಮೆಂಟಲ್ ಆಗಿ ಯೋಚನೆ ಮಾಡಿ ನಾಳೆ ಹೇಳ್ತೀನಿ ಅಂದ್ಲು. ನಾಳೆ ಒಳ್ಳೆ ದಿನ ಅಲ್ವಾ? ನಾಳೆ ಒಳ್ಳೆ ದಿನನೋ ಇಲ್ಲ ನಿಹಾರಿಕನ ಮುಳುಗಿಸೋ ದಿನನೋ ಯಾರಿಗ್ ಗೊತ್ತು? ಯಾಕಾಗಂತಿದ್ದೀರಾ? ಟೈಮ್ ಕೇಳೋದು ಅನ್ನೋ ಈ ಕಾನ್ಸೆಪ್ಟು ತುಂಬಾ ಡೇಂಜರ್ ನಿಹಾರಿಕಾ. ಏನೋ ಮಾಡೋದಿಕ್ಕೆ ಸಮಯ ತಗೊಂಡ ಹಾಗೆ ಲೆಕ್ಕ. ನಾಳೆಗೆಲ್ಲ ಏನೋ ಒಂದು ಮಾಡಿ ಉಲ್ಟಾ ಹೊಡಿಬಹುದು ಅನ್ನೋ ಧೈರ್ಯ ಇರತ್ತೆ. ಡೀಪ್ ಆಗಿ ಯೋಚನೆ ಮಾಡಿದ್ರೆ ಅದ್ಕೆ ಹೇಳಿದ್ದು ಕೂಡ ನಿಜ ಅಂತಾನೆ ಅನ್ಸ್ತಿದೆ. ನೀನಂತೂ ಸ್ವಲ್ಪ ಹುಷಾರಾಗಿರು. ವಿಕಾಸ್ನ ಕೂಡ ಹುಷಾರಾಗಿರು ಅಂತ ಹೇಳು, ಸರಿನಾ? ಸರಿ ಅಕ್ಕ, ನೀವ್ ನನ್ಗೆ ಫುಲ್ ಸಪೋರ್ಟ್ ಆಗಿರಿ. ಅವನಿ ಜೊತೆ ಆಡ್ಕೊಳ್ಳೋಣ. ಸರಿ, ಇನ್ ನಾವು ಹೊರಡ್ತೀವಿ. ಗುಡ್ ನೈಟ್. ಗುಡ್ ನೈಟ್. ನಡೀರಿ ಅದಕ್ಕೆ. ಅವನಿ, ಎಷ್ಟೇ ಪ್ಲಾನ್ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲೂ ವಿಕಾಸ್ ಜೊತೆ ನಿನ್ ಮದ್ವೆ ನಾನು ಮಾಡಿಸ್ತೀನಿ. ಅಷ್ಟರಲ್ಲಿ ಅವರಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಬಯಲಾಗದಿರೋ ಹಾಗೆ ನೋಡ್ಕೋಬೇಕು. ಅಮ್ಮ ಅನ್ನಪೂರ್ಣ ದೇವಿ, ಇವತ್ತು ನನಗೆ ವಿಕಾಸ್ ಜೊತೆ ಮಾತಾಡೋ ಅವಕಾಶ ಸಿಗಲಿಲ್ಲ.
ನಾಳೆ ಹೇಗಾದರೂ ನನ್ಗೆ ಅವಕಾಶ ಸಿಗೋ ಹಾಗೆ ಮಾಡು ತಾಯಿ. ಆಗ ನನ್ನ ಜೀವನ ಸರಿ ಹೋಗುತ್ತೇನೋ ಅನ್ನೋ ಆಸೆ ಇದೆ.